ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಟಿ ರನ್ಯಾ ರಾವ್ ಚಿನ್ನದ ಬೇಟೆ ಕೇಸಲ್ಲಿ ಎಂತೆಂಥ ವಿಚಾರಗಳು ಹೊರಗಡೆ ತೆರೆದುಕೊಳ್ತಿವೆ ಅಂದರೆ ರಿವ್ಯೂ ಎಲ್ಲರಿಗಿಂತ ಮುಂಚೆನೆ ಈ ಕೇಸ್ ಓಪನ್ ಆಗೋದಕ್ಕೂ ಕೈ ಒಳಗಡೆ ಇರುವ ರಾಜಕೀಯ ಬಡಿದಾಟಕ್ಕೂ ಏನೋ ಒಂದು ಲಿಂಕ್ ಕಾಣಿಸ್ತಿದೆಯಲ್ವಾ, ಅಂಥ ವಾಸನೆ ಬಡಿತಾ ಇದೆಯಲ್ವಾ ಅನ್ನುವ ಸುದ್ದಿಯನ್ನು ಮಾಡಿತ್ತು. ಈಗ ನೋಡಿ ಅಂಥದ್ದೇ ವಿಚಾರವೊಂದು ಹೊರಗಡೆ ಬಂದಿದೆ. DRIಗೆ ಮಾಹಿತಿ ಕೊಟ್ಟಿದ್ದೇ ಕಾಂಗ್ರೆಸ್ನ ಪ್ರಭಾವಿಯ ಅನ್ನೋ ವಿಚಾರವೂ ಕೂಡ ಈಗ ಚರ್ಚೆಗೆ ಬರ್ತಾ ಇದ್ದು, ಇದೇ ರನ್ಯಾ ರಾವ್ ಪತಿ ಜತಿನ್ ಹೋಗಿ ಆ ಪ್ರಭಾವಿಗೆ ಮಾಹಿತಿ ಕೊಟ್ಟು ಅವರಿಬ್ಬರು ಸೇರಿಕೊಂಡು ರನ್ಯಾ ಮೂಲಕ ಪ್ರಕರಣ ಹೊರಗಡೆ ಬರುವಂತಾಯ್ತಾ. ಮತ್ತು ಒಬ್ಬ ಪ್ರಭಾವಿ ಮಿನಿಸ್ಟರ್ ವೇಗಕ್ಕೆ ಬ್ರೇಕ್ ಹಾಕೋದಿಕ್ಕೆ ಅಂದರೆ ತನ್ನ ದಾರಿಗೆ ಅಡೆತಡೆಯಾಗಿರುವ ಒಬ್ಬ ಪ್ರಭಾವಿಯ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೋಸ್ಕರ ಮತ್ತೊಬ್ಬ ಪ್ರಭಾವಿ ಈ ಕೇಸ್ ಓಪನ್ ಆಗುವಂತೆ ಮಾಡಿದ್ರ ಅನ್ನುವ ವಿಚಾರವೂ ಈಗ ಚರ್ಚೆಗೆ ಬಂದಿದೆ. ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದೀವಿ. ರನ್ಯಾ ಕೇಸ್ಗೆ ಸಂಬಂಧಪಟ್ಟಂಥ ಮಹತ್ವದ ಸುದ್ದಿ ಇದು. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರನ್ಯಾ ರಾವ್ ಕೇಸ್ ಈಗ ಸೆಷನ್ನಲ್ಲೂ ಅದೇ ವಿಚಾರ, ಹೊರಗಡೆಯೂ ಅದೇ ವಿಚಾರ, ವಿಧಾನಸೌಧದ ಮೊಗಸಾಲೆಯಲ್ಲೂ ಅದೇ ವಿಚಾರ. ಎಲ್ಲ ಕಡೆಯೂ ರನ್ಯಾಗೆ ಡೈಮಂಡ್ ನೆಕ್ಲೆಸ್ ಕೊಟ್ಟ ಪ್ರಭಾವಿ ಯಾರು, ರನ್ಯಾ ಏರ್ಪೋರ್ಟಲ್ಲಿ ಸಿಕ್ಕಾಕ್ಕೊಳ್ತಾ ಇದ್ದ ಹಾಗೆ ಡಯಲ್ ಮಾಡಿದ ಮಿನಿಸ್ಟರ್ ಯಾರು, ಆಕೆ ಯಾರ ಕೈಗೊಂಬೆಯಾಗಿದ್ಲು, ಯಾರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿದ್ಲು, ಎಲ್ಲ ಚರ್ಚೆ ಆಗ್ತಿದೆ ಅಲ್ವಾ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಕೇಳಿದ್ರೆ, ಈಗ ಕಾಂಗ್ರೆಸ್ನ ಒಳಗೆ ಒಬ್ಬ ಪ್ರಭಾವಿಯೇ ಇನ್ನೊಬ್ಬರ ಬಂಡವಾಳ ಬಯಲು ಮಾಡಿ ಅವರನ್ನು ರಾಜಕೀಯವಾಗಿ ಕಟ್ ಹಾಕೋದಿಕ್ಕೆ ಈ ಅಸ್ತ್ರವನ್ನು ಬಳಸ್ಕೊಂಡ್ರ ಸಹಜವಾಗಿ ಅನುಮಾನ ಬರುತ್ತೆ. ಯಾಕಂದರೆ ಈಕೆ ಎಷ್ಟೋ ದಿನಗಳಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದು, ಯಾರ್ಯಾರೋ ಒಂದಿಷ್ಟು ಜನ ಕಸ್ಟಮ್ಸ್ ಆಫೀಸರ್ಸು DRI ಆಫೀಸರ್ಗಳ ಸಹಾಯ ಆಕೆಗಿತ್ತು. ಏರ್ಪೋರ್ಟಲ್ಲಿ ಚಿನ್ನ ತೊಗೊಂಡು ಎಸ್ಕೇಪ್ ಆಗಕ್ಕಾಗಲ್ಲ ಅಲ್ವಾ. ಸಹಜವಾಗಿ ಗೊತ್ತಾಗ್ಬಿಡುತ್ತೆ ಯಾರಿಗಾದ್ರೂ ಈ ಅಧಿಕಾರಿಗಳ ಬೆಂಬಲ ಇಲ್ಲದೆ ಅಂತ. ದೊಡ್ಡ ನೆಟ್ವರ್ಕ್ ಇದು, ತುಂಬ ಚೆನ್ನಾಗಿ ನೀಟಾಗಿ ಹ್ಯಾಂಡಲ್ ಆಗ್ತಿತ್ತು. ಆದರೆ ರಾಜಕೀಯವಾಗಿ ಯಾರನ್ನೋ ಬಲಿ ಕೊಡೋದಿಕ್ಕೆ ಅಂದರೆ ಬಣ್ಣ ಬಯಲಾದರೂ ಸಹಜವಾಗಿ ಮುಜುಗರ ಆಗುತ್ತೆ. ಬಾಯಿ ಮುಚ್ಕೊಂಡಿರಬೇಕು, ಕೇಸ್ ಕ್ಲೋಸ್ ಆಗಬೇಕು ಅಂದರೆ, ಇಲ್ಲ ಅಂದರೆ ಅವರು ಸರಿಯಾಗಿ ಸಿಕ್ಕಾಕ್ಕೊಳ್ಬೇಕು. ಯಾವುದ್ರಲ್ಲಿ ಆದರೂ ಕೂಡ, ಎರಡರಲ್ಲಿ ಯಾವುದೇ ಆದರೂ ಕೂಡ ಲಾಭನೇ ಅಲ್ವ ಎದುರಾಳಿಗಳಿಗೆ. ಅಂಥದ್ದೇ ಒಂದು ರಣವ್ಯೂಹದ ರಣತಂತ್ರದ ಭಾಗವಾಗಿ ಹೊರಬಿತ್ತ ಈ ಕೇಸ್. ಹಾಗಾದರೆ ನೋಡಿ, ಒಬ್ಬ ಪ್ರಭಾವಿ ನಾಯಕ, ಅವರ ಜೊತೆಗೆ ಈ ರನ್ಯಾ ರಾವ್ ಪತಿ ಜತಿನ್ ಸೇರಿಕೊಂಡು ಮಾಹಿತಿಯನ್ನು ಅಧಿಕಾರಿಗಳಿಗೆ ಮುಟ್ಟಿಸಿದ್ರು. ಈ ಕೇಸ್ ಓಪನ್ ಆಗೋ ಕಾರಣ ಆದರು ಅಂತ ಹೇಳಲಾಗ್ತಾ ಇದೆ. ಇವತ್ತು ಪ್ರತಿಷ್ಠಿತ ಪತ್ರಿಕೆಗಳೇ ಈ ವಿಚಾರವನ್ನು ಹೊರಗಿಟ್ಟಿರೋದು. ರನ್ಯಾ ರಾವ್ ನವವಿವಾಹಿತೆ, ಅಂದರೆ 3-4 ತಿಂಗಳಾಗಿದೆ ಮದುವೆ ಆಗಿ. ಅಂಥದ್ರಲ್ಲಿ ಕಳೆದ 2 ತಿಂಗಳಿಂದ ಪತಿಗೆ ಆಕೆ ಬಣ್ಣ ಗೊತ್ತಾಗಿ ದೂರ ಇಟ್ಟು ಬಿಟ್ಟಿದ್ರಂತೆ. ಸೊ ಇದು ಎಲ್ಲೆಲ್ಲೋ ಲಿಂಕ್ ಆಗಿ ಕೊನೆಗೆ ದೊಡ್ಡವರ ಕಿವಿಗೆ ಹೋಗಿದೆ, ದೊಡ್ಡವ್ರಿಗೆ ಅಸ್ತ್ರ ಸಿಕ್ಕಿದೆ. ಈಕೆ ಜೊತೆ ಯಾರ್ಯಾರೋ ಮಂತ್ರಿಗಳಿದ್ದಾರೆ ಅಂದರೆ ಸಹಜವಾಗಿ ರಾಜಕೀಯ ಸ್ವಪಕ್ಷದ ಶತ್ರುಗಳೇ ಇರ್ತಾರಲ್ವ, ಅವರನ್ನು ಹಣಿಯೋದಕ್ಕೆ, ಆ ಮಿನಿಸ್ಟರ್ಗೆ ಬ್ರೇಕ್ ಹಾಕೋದಕ್ಕೆ ಇನ್ನೊಬ್ಬ ಪ್ರಭಾವಿ ತಂತ್ರ ಹೆಣದ್ರ. ಅದರ ಭಾಗವಾಗಿ ಇದೆಲ್ಲ ಆಗ್ತಿದೆ ಅಂತ. ಯಾರು ಅನ್ನೋ ಕುತೂಹಲ, ಮಂತ್ರಿ ಹೆಸರು ಹೇಳಿ ಅಂತ ಈಗ BJP ಮುಗಿ ಬೀಳ್ತಿದೆಯಲ್ಲ, ಸಹಜವಾಗಿ ಯಾರಿರಬಹುದು ಅನ್ನೋ ಚರ್ಚೆ ಜೋರಾಗಿದೆ. ಈಗ ಕೈಪಾಳ್ಯದಲ್ಲಿ ಒಬ್ಬರು ಕುರ್ಚಿ ಏರಬೇಕು ಅಂತ ಪ್ರಯತ್ನಿಸ್ತಿರೋದು. ಅವ್ರು ಹೆಂಗೆ ಏರ್ತಾರೆ, ನಮಗೂ ಅಷ್ಟೇ ಸಾಮರ್ಥ್ಯ ಇದೆ ಅಂತ ಅವ್ರಿಗೆ ಬ್ರೇಕ್ ಹಾಕೋದಕ್ಕೆ ಇನ್ನೊಂದಿಷ್ಟು ಕೆಲವು ಪ್ರಭಾವಿಗಳು ಪ್ರಯತ್ನಿಸ್ತಿರೋದು. ಆ ಬ್ರೇಕ್ ಹಾಕೋಕೆ ಪ್ರಯತ್ನಿಸುತ್ತಿರುವಂಥ ಕೆಲವು ಮಿನಿಸ್ಟರ್ಗಳ ಪೈಕಿ ಒಬ್ಬರ ಇವರು ರನ್ಯಾ ಜೊತೆ ಸಂಪರ್ಕದಲ್ಲಿರೋರು. ಅವ್ರಿಗೀಗ ಸಂಕಷ್ಟ ಎದುರಾಗಲಿದೆಯಾ, ಅವ್ರಿಗೆ ಬ್ರೇಕ್ ಹಾಕೋಕೆ ಅಂತಾನೆ ಕೆಲವು ಪ್ಲ್ಯಾನ್ಗಳೆಲ್ಲ ರೆಡಿ ಆದ್ವಾ, ಈ ಥರದ ಚರ್ಚೆ ಶುರುವಾಗಿದೆ. ಕೈಪಾಳ್ಯದ ಜಟಾಪಟಿಯ ಎಫೆಕ್ಟ್ ಇದು ಅಂತ ಕುತೂಹಲಕಾರಿ ಚರ್ಚೆಯೊಂದು ತೆರೆದುಕೊಂಡಿರೋದು. ನೋಡಿ, 45 ಡೇಸಲ್ಲಿ ಈಕೆಗೆ 12 ಎಕರೆ KIADBಯಿಂದ ಜಾರಿಯಾಗಿದ್ದು. ಬಟ್ ಆಕೆ ದುಡ್ಡು ಕಟ್ಟಲಿಲ್ವಂತೆ. ಸೊ ಅದು ಹಸ್ತಾಂತರ ಆಗಿಲ್ಲ. ಬಟ್ ಎಷ್ಟೆಷ್ಟೋ ವರ್ಷ ಕಾಯ್ತಾರೆ. KIADBಯಿಂದ ಜಮೀನು ತೊಗೊಳಕ್ಕೆ ಎಷ್ಟೆಷ್ಟೋ ವರ್ಷ ಕಾಯ್ತಾರೆ. ಈಕೆ ಸ್ಟಾರ್ಟಪ್ಪು ಕೆಲವು ತಿಂಗಳುಗಳಲ್ಲೇನೋ ಆಗಿದ್ದು ತುಮಕೂರು ಶಿರಾ ಹತ್ರ. ಅಷ್ಟು ಬೇಗ 45 ದಿನಗಳಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಅಂದರೆ ಹೆಂಗೆ? ಓಕೆ, ದುಡ್ಡು ಕಟ್ಟಿಲ್ಲ, ಆಮೇಲೆ ಏನೋ ಪ್ರಾಬ್ಲಮ್ ಆಗಿದೆ, ತೊಗೊಂಡಿಲ್ಲ ಆಕೆ, ಸ್ಯಾಂಕ್ಷನ್ ಆಗಿದೆಯಲ್ಲ ಅದೇನು ಸಣ್ಣ ವಿಷಯನ? ಅಷ್ಟು ದೊಡ್ಡ ಪ್ರಭಾವ ಇತ್ತು. ಈಕೆ ಮದುವೆಗೂ ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಿದ್ರು. ಈಕೆ ತನ್ನ ತಂದೆ
ಒಬ್ಬ ದೊಡ್ಡ ಅಧಿಕಾರಿ ಅಲ್ವಾ, ಅವ್ರು DGP. ಅವ್ರಿಗಿದ್ದಂಥ ಶಿಷ್ಟಾಚಾರ, ವಿಮಾನ ನಿಲ್ದಾಣಗಳಲ್ಲಿ ನೀಡಲಾಗುವ ಶಿಷ್ಟಾಚಾರಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಹಿಂಗೆಲ್ಲ ಮಾಡ್ತಿದ್ಲು ಅಂತ ಗೊತ್ತಾಗಿರೋದ್ರಿಂದ ಅವ್ರ ತಂದೆ ಬಗ್ಗೆನೂ ತನಿಖೆ ಮಾಡಬೇಕಾಗತ್ತೆ. ಹಾಗಾಗಿ ಅವ್ರ ಬಗ್ಗೆನೂ ತನಿಖೆ ಮಾಡೋದಕ್ಕೆ ಕೆಲವು ಏರ್ಪಾಡುಗಳನ್ನು ಮಾಡ್ತೀವಿ ಅಂತ ಸರ್ಕಾರ ಈಗ ರೆಡಿಯಾಗಿದೆ. ಅವ್ರ ವಿರುದ್ಧವೂ ಕೂಡ ಎಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಕೂಡ ಹೆಜ್ಜೆ ಮುಂದಿಡಬೇಕಾಗಿದೆ. ಸೊ ಸರ್ಕಾರಕ್ಕೀಗ ಒಂದು ರೀತಿಯಲ್ಲಿ ಢವ ಒಂದು ಗುಂಪು ಖುಷಿ ಪಡ್ತಾ ಇದ್ರೆ ಬರಲಿ ಹೊರಗಡೆ ಎಲ್ಲ ಅಂತ, ಮತ್ತೊಂದು ಕಡೆಗೆ ಏನಾಗುತ್ತಪ್ಪ ಕಥೆ ಬಾಯಿ ಬಿಟ್ಟರೆ ಅನ್ನುವಂಥ ಟೆನ್ಷನ್ನು ಕೆಲವು ಮಿನಿಸ್ಟ್ರುಗಳ ಎದೆಯಲ್ಲಿ. ಇಬ್ಬರು ಮಿನಿಸ್ಟ್ರುಗಳು ಪಕ್ಕಾ ಲಿಂಕ್ ಇತ್ತು ಅಂತ ಬೇರೆ ಹೇಳಲಾಗ್ತಾ ಇದೆಯಲ್ವಾ. ನಿನ್ನೆ ಸೆಷನ್ನಲ್ಲೇ ಈ ವಿಚಾರ ಬಂತು, ಯಾರವರು ಆ ಇಬ್ಬರು ಮಂತ್ರಿಗಳು ಅಂತ. ಈ ಮೂರೂ ಪಕ್ಷಗಳನ್ನು ಅಂಟಿದೆಯಂತೆ ಆಕೆಗೆ, ದೊಡ್ಡವ್ರ ನಂಬರು, ಬೇರೆ ಬೇರೆ ದೇಶಗಳಲ್ಲಿ ಸ್ಮಗ್ಲರ್ಸು ಅವರು ಇವರು ಎಲ್ಲರ ಸಂಪರ್ಕನೂ ಇದೆ. ಆದರೆ ಪರ್ಟಿಕ್ಯುಲರ್ ಆಗಿ ಈಗ ದೊಡ್ಡ ಹೋಟೆಲ್ ಮಾಲೀಕರೊಬ್ಬರ ಮೊಮ್ಮಗ ಅರೆಸ್ಟ್ ಆಗಿಲ್ವ ಇದೇ ಕೇಸಲ್ಲಿ, ಪರ್ಟಿಕ್ಯುಲರ್ ಆಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಮಂತ್ರಿಗಳ ಲಿಂಕ್ ಬೇರೆ ಇದೆ ಅಂತ ಹೇಳಲಾಗ್ತಿರೋದು. ಕಾದು ನೋಡಬೇಕು. ಒಟ್ಟಿನಲ್ಲಿ ರಾಜಕೀಯ ವೈಷಮ್ಯದಲ್ಲಿ ಈಗ ರನ್ಯಾ ರಾವ್ ಕೇಸ್ ಹೊರಗಡೆ ಬಂದಿರೋದು ಅನ್ನೋದು ಸಿಕ್ತಿರುವಂತಹ ತಿರುವು. ಸರ್ಕಾರ ಗೃಹ ಸಚಿವರಂತೂ ನಿನ್ನೆ ಸೆಷನ್ನಲ್ಲಿ ನಮಗೆ ಮಾಹಿತಿ ಸಿಕ್ಕಿಲ್ಲ ಈ ಬಗ್ಗೆ, CBIನೇ ಹೇಳಬೇಕು ಯಾರು ಏನು ಅಂತ, ನಮಗೆ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೆ ಹಲವರಿಗೆ ಯಾವ ರೀತಿ ಟೆನ್ಷನ್ ತಂದಿಟ್ಟಿದೆ ಈ ಕೇಸ್ ಅಂದರೆ, ಏನೇ ಟ್ವಿಸ್ಟನ್ನು ಕೂಡ ಪಡ್ಕೊಳ್ಬಹುದು. ರಾಜಕೀಯವಾಗಿ ಎರಡರೊಳಗೂ ಒಂದು ಲಾಭ ಆಗುತ್ತೆ. ಈ ಒಂದು ರಣತಂತ್ರದ ಹಿಂದಿರೋರಿಗೆ ಈ ಸ್ಮಗ್ಲಿಂಗು ಮತ್ತೊಂದಕ್ಕೆಲ್ಲ ಬ್ರೇಕ್ ಬಿತ್ತು ಅಂತ ರಾಜಕಾರಣಿಗಳು ಖುಷಿ ಪಡಲ್ಲ, ತಮ್ಮ ಎದುರಾಳಿಗಳನ್ನು ಬೀಳಿಸಿದ್ವಲ್ಲ ಅಂತ ಮಾತ್ರ ಖುಷಿ ಪಡ್ತಾರೆ. ಅದು ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರೋದು. ಈ ಪ್ರಕರಣದಲ್ಲಿ ಮತ್ತೊಂದು ಹೊಸ ಆಯಾಮ ತೆರೆದುಕೊಳ್ತಾ ಇದೆ. ಒಂದೋ ಗಪ್ ಚುಪ್ಪಾಗಬೇಕು ಆ ಪ್ರಭಾವಿ ಮಿನಿಸ್ಟರ್, ತಮ್ಮ ಸಹವಾಸಕ್ಕೆ ಬರಬಾರ್ದು, ಇಲ್ಲ ಅಂದರೆ ತಗಲಾಕ್ಕೊಳ್ಬೇಕು. ಎರಡರೊಳಗೊಂದು ಮಾಡುವಂತಹ ಉದ್ದೇಶ ಕ್ಲಿಯರ್ ಆಗಿ ಕಾಣಿಸ್ತಿದೆಯಾ? ಇದು ಈಗ ಸಿಕ್ಕಿರುವಂತಹ ಆಯಾಮ, ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.